ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ನಾವು 16ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಇಲ್ಲಿ ಯೋಗ ಅಂತಂದರೆ ಧ್ಯಾನ ಯೋಗದ ಬಗ್ಗೆನೇ ಹೇಳ್ತಾ ಇರೋದು. ಆದರೆ ಭಗವಂತನ ಪ್ರಾಪ್ತಿಗಿರುವಂಥ ಯಾವುದೇ ಒಂದು ಮಾರ್ಗ ಉಪಾಯ ಏನೇ ಆಗಿರ್ಬೋದು ಅದನ್ನು ಯೋಗ ಅಂತಲೇ ಹೇಳೋದು. ಸೊ ಇಲ್ಲಿ ಧ್ಯಾನ ಯೋಗದ ಬಗ್ಗೆ ಹೇಳ್ತಾ ಇರೋದು ಅನ್ನೋದನ್ನು ತಿಳ್ಕೊಂಡ್ವಿ. ಮತ್ತು ಹೆಚ್ಚು ತಿನ್ನುವಂಥವನಿಗೆ ಏನೂ ತಿಂದೇ ಇರೋನಿಗೆ ಈ ಧ್ಯಾನ ಯೋಗ ಅನ್ನೋದು ಸಿದ್ಧಿಸೋದಿಲ್ಲ ಅನ್ನೋದನ್ನು ಕೂಡ ತಿಳ್ಕೊಂಡ್ವಿ. ಯಾಕಂದರೆ ತುಂಬ ಊಟ ಮಾಡಿದಾಗ ಆಲಸ್ಯ ಮತ್ತು ನಿದ್ರೆ ಇದೆಲ್ಲ ಬರುತ್ತೆ. ಸೊ ಅದರಿಂದ ನಾವು ಧ್ಯಾನಕ್ಕೆ ಕೂತ್ಕೊಳ್ಳೋಕ್ಕಾಗಲ್ಲ. ಇನ್ನು ತಿಂದೇನೇ ಇದ್ದರೆ ಏನಾಗುತ್ತೆ, ನಮಗೆ ಶಕ್ತಿನೇ ಇರೋದಿಲ್ಲ. ಅದರಿಂದ ನಾವು ಸರಿಯಾದ ಒಂದು ಆಸನದಲ್ಲಿ ಕೂತ್ಕೊಂಡು ಆ ಭಗವಂತನಲ್ಲಿ ಮನಸ್ಸನ್ನು ಕೂಡ ತೊಡಗಿಸೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರನೇ ಧ್ಯಾನ ಸಾಧನೆಯಲ್ಲಿ ಇದು ವಿಘ್ನವನ್ನು ಉಂಟು ಮಾಡುತ್ತೆ. ಅದಕ್ಕೆ ನಾವು ಹೆಚ್ಚೂ ತಿನ್ನಬಾರ್ದು ಮತ್ತು ತಿಂದೇನೂ ಇರಬಾರ್ದು. ಅಂದರೆ ಕಡು ಉಪವಾಸ ಮಾಡೋದಿದೆಯಲ್ಲ, ಆ ರೀತಿ ಕೂಡ ಮಾಡಬಾರ್ದು ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದರೆ, ಹೆಚ್ಚು ನಿದ್ರೆ ಮಾಡ್ತಾನಲ್ಲ ಅವನಿಗೂ ಮತ್ತು ಸದಾ ಎಚ್ಚರವಾಗಿದ್ದು ನಿದ್ರಿಸದೇ ಇರ್ತಾನಲ್ಲ ಅವನಿಗೂ ಧ್ಯಾನ ಯೋಗ ಅನ್ನೋದು ಸಿದ್ಧಿಸೋದಿಲ್ಲ ಅಂತ ಹೇಳ್ತಾರಲ್ಲ. ಇದರಲ್ಲಿ ಏನು ಕಾರಣ ಇದೆ, ಯಾಕೆ ಸಿದ್ಧಿಸೋದಿಲ್ಲ ಅಂತ ಕೇಳ್ತಾ ಇದ್ದಾರೆ. ನಿದ್ರೆಗೂ ಅದಕ್ಕೂ ಏನು ಸಂಬಂಧ ಅಂತ. ಈಗ ಊಟದ್ದಾಯಿತು, ಈಗ ನಿದ್ರೆ ಬಗ್ಗೆ ಹೇಳ್ತಾ ಇದ್ದಾರೆ. ಹೆಚ್ಚಾಗಿ ನಿದ್ರೆ ಮಾಡೋದು ಅವನಿಗೆ ಮತ್ತು ನಿದ್ದೆನೇ ಮಾಡದೆ ಸದಾ ಎಚ್ಚರವಾಗಿರೋದು, ಇವರಿಬ್ಬರಿಗೂ ಧ್ಯಾನ ಯೋಗ ಸಿದ್ಧಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ. ಕಾರಣ ಏನು ಅಂತ. ಉತ್ತರ ಏನು ಅಂತಂದರೆ, ಸರಿಯಾದ ಒಂದು ಪ್ರಮಾಣದಲ್ಲಿ ನಿದ್ರೆ ಮಾಡಿದ್ರೆ ಅದರಿಂದ ಏನಾಗುತ್ತೆ, ಆಯಾಸ ಅನ್ನೋದು ದೂರ ಆಗಿ ಶರೀರದಲ್ಲಿ ಒಂದು ಚೈತನ್ಯ ಅನ್ನೋದು ಬರುತ್ತೆ. ಆದರೆ ಅದೇ ನಿದ್ದೆಯನ್ನು ಒಂದು ವೇಳೆ ಅವಶ್ಯಕತೆಗಿಂತ ಹೆಚ್ಚು ಮಾಡಿದ್ರೆ ಅದರಿಂದ ಏನಾಗುತ್ತೆ, ತಮೋಗುಣ ಅನ್ನೋದು ಹೆಚ್ಚಾಗುತ್ತೆ. ನೋಡಿ, ನಾವು ದಿನವೆಲ್ಲ ಏನಾದರೂ ಒಂದು ಕೆಲಸ ಮಾಡಿಕೊಂಡು ಎಚ್ಚರವಾಗಿರ್ತೀವಿ ಅಂದ್ಕೊಳ್ಳಿ. ಆವಾಗ ನಮಗೆ ರಾತ್ರಿ ಆಗ್ತಾ 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 ಏನಾಗುತ್ತೆ, ಆಯಾಸ ಅನ್ನೋದು ಬರುತ್ತೆ ಶರೀರದಲ್ಲಿ. ಅಯ್ಯೋ ಸಾಕಪ್ಪ, ನನಗೆ ಸುಸ್ತಾಗ್ಬಿಟ್ಟಿದೆ, ಮಲಗಿದ್ರೆ ಸಾಕು ಅಂತ ಅನ್ನಿಸ್ತಾ ಇದೆ ಅಂತ ಅಂದ್ಕೊಳ್ತೀವಿ. ಯಾಕೆ? ನಮ್ಮಲ್ಲಿ ಆಯಾಸ ಇರೋದ್ರಿಂದ. ಮಲಗಿದಾಗ ಏನಾಗುತ್ತೆ, ಆಯಾಸ ಹೋಗಿ ಮತ್ತೆ ರೀಚಾರ್ಜ್ ಆಗುತ್ತೆ. ಅಂದರೆ ಏನು, ಒಂದು ಚೈತನ್ಯ ನಮ್ಮಲ್ಲಿ ಬರುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣ ನಮಗೆ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಚೈತನ್ಯತೆ ಇರಬೇಕು. ಈಗ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಸೋಂಬೇರಿತನ ಇತ್ತು ಅಂತಂದರೆ ಅಲ್ಲಿ ತಮಗುಣ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಎದ್ದ ಮೇಲೆ ನಾವು ಚೈತನ್ಯಪೂರ್ಣರಾಗಿರ್ಬೇಕು. ಏನಾದರೂ ಒಂದು ಮಾಡಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ನಮ್ಮ ಶರೀರ ಇರಬೇಕು. ಆವಾಗ ನಾವು ಆರೋಗ್ಯವಾಗಿದ್ದೀವಿ ಅಂತ ಅಂದ್ಬಿಟ್ಟು. ಅದನ್ನು ಬಿಟ್ಬಿಟ್ಟು ಈಗ ನಿದ್ದೆ ಮಾಡಬೇಕು ಅಂತಂದ್ಬಿಟ್ಟು ತುಂಬ ನಿದ್ದೆ ಮಾಡೋದು, ರಾತ್ರಿಯೆಲ್ಲ ನಿದ್ದೆ ಮಾಡಿ ಮತ್ತೆ ಬೆಳಗ್ಗೆನೂ ನಿದ್ದೆ ಮಾಡೋದು, ಈ ರೀತಿ ತುಂಬ ನಿದ್ದೆ ಮಾಡೋದಿದೆಯಲ್ಲ, ಅಂದರೆ ನಮ್ಮ ಅವಶ್ಯಕತೆ, ಶರೀರಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅದಕ್ಕಿಂತ ಹೆಚ್ಚಾಗಿ ಯಾರಾದರೂ ಮಾಡಿದ್ರೆ ಅದರಿಂದ ಏನಾಗುತ್ತೆ, ತಮೋಗುಣ ಅನ್ನೋದು ಹೆಚ್ಚಾಗುತ್ತೆ. ಮತ್ತು ಯಾವಾಗಲೂ ಆಲಸ್ಯ ಅನ್ನೋದು ಕವಿದುಕೊಂಡಿರುತ್ತೆ. ತಮೋಗುಣ ಇರೋರು ನೋಡಿ, ಎಲ್ಲಾದರೂ ಸೋಂಬೇರಿ ಥರ ಕೂತಿರ್ತಾರೆ. ಅವ್ರಿಗೆ ಒಂದು ಲವಲವಿಕೆನೇ ಇರೋದಿಲ್ಲ. ಕೆಲಸ ಮಾಡಬೇಕು ಅಂತಲೇ ಅನ್ಸೋದಿಲ್ಲ ಅವ್ರಿಗೆ. ಸುಮ್ಮನೆ ಕೂತಿರ್ಬೇಕು, ಸುಮ್ಮನೆ ಮಲಗಿರಬೇಕು ಅನ್ನೋದು. ಆಮೇಲೆ ಆ ರೀತಿ ಇರೋರೇನಾದರೂ ಧ್ಯಾನ ಮಾಡೋಕ್ಕೆ ಕೂತ್ಕೊಂಡ್ರೆ, ಅಂದರೆ ಸ್ಥಿರವಾಗಿ ಕೂತ್ಕೋಬೇಕಲ್ವ. ಈಗ ಧ್ಯಾನ ಮಾಡಬೇಕು ಅಂತಂದರೆ ಒಂದು ಕಡೆ ಸ್ಥಿರವಾಗಿ ಸ್ಟ್ರೈಟಾಗಿ ಕೂತ್ಕೋಬೇಕು. ಆ ರೀತಿ ಕೂತ್ಕೊಳ್ಳೋದ್ರಲ್ಲಿ ಅವರಿಗೆ ಕಷ್ಟ ಅಂತ ಅನಿಸುತ್ತೆ. ಇಷ್ಟೇ ಅಲ್ಲದೆ ಹೆಚ್ಚು ಮಲಗೋದ್ರಿಂದ ಏನಾಗುತ್ತೆ, ಮಾನವ ಜೀವನದ ಅಮೂಲ್ಯವಾದಂತಹ ಸಮಯ ಕೂಡ ನಷ್ಟ ಆಗ್ತಾ ಇರುತ್ತೆ. ಮನುಷ್ಯ ಜೀವನ ಸಿಗೋದೇ ಅಪರೂಪಕ್ಕೆ ಅಂತ ಹೇಳ್ತಾರೆ. ಎಷ್ಟೋ ಜನ್ಮಗಳಾದ ಮೇಲೆ ನಮಗೆ ಈ ಒಂದು ಜನ್ಮ ಸಿಗೋದು. ಇದನ್ನು ಕೂಡ ಮಲಗಿ 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 ಕಳೆಯೋದು ಅಂತಂದರೆ ಅದು ನಾವು ನಮ್ಮ ಸಮಯವನ್ನು ವ್ಯರ್ಥ ಮಾಡ್ದಂಗೆ. ಇದೇ ರೀತಿ ಸದಾ ಎಚ್ಚರವಾಗಿರ್ತಾರಲ್ಲ, ಅದರಿಂದ ಏನಾಗುತ್ತೆ, ಆಯಾಸವಾಗೇ ಇರುತ್ತೆ ಅವರಿಗೆ. ಯಾವತ್ತೂ ಚೈತನ್ಯತೆ ಅನ್ನೋದೇ ಬರೋದಿಲ್ಲ. ಈಗ ಆ ಮನಸ್ಸು ದಣದಿರುತ್ತೆ, ಶರೀರ ದಣದಿರುತ್ತೆ, ಅದಕ್ಕೊಂದು ರೆಸ್ಟ್ ಅನ್ನೋದು ಬೇಕಲ್ವಾ. ನಾವು ಮಲಗಲೇ ಇಲ್ಲ ಅಂತಂದರೆ ಅದಕ್ಕೆ ಆಯಾಸ ಎಲ್ಲಿಂದ ಹೋಗುತ್ತೆ? ಆಯಾಸ ಹೋದರೆ ಅಲ್ವಾ ನಮಗೆ ಚೈತನ್ಯತೆ ಅನ್ನೋದು ಬರೋದು. ಅದು ಬರೋದೇ ಇಲ್ಲ. ಶರೀರ, ಇಂದ್ರಿಯ ಮತ್ತು ಪ್ರಾಣ ಇದೆಲ್ಲವೂ ಕೂಡ ಶಿಥಿಲವಾಗಿಬಿಡುತ್ತೆ. ಶರೀರದಲ್ಲಿ ಬೇಕಾದಷ್ಟು ರೀತಿಯ ರೋಗಗಳೆಲ್ಲ ಹುಟ್ಕೊಳ್ಳುತ್ತೆ. ಮತ್ತು ಎಲ್ಲ ಒಂದು ಸಮಯದಲ್ಲೂ ಕೂಡ ನಿದ್ದೆ ಮತ್ತು ಆಲಸ್ಯ ಪೀಡಿಸ್ತಾ ಇರುತ್ತೆ. ಅಂದರೆ ಮಲಗದೇ ಇದ್ದರೆ
ಅದ್ರ ಕಡೆನೇ ಗಮನ ಇರುತ್ತೆ. ನಿದ್ದೆ ಬರಂಗಾಗ್ತಾ ಇರುತ್ತೆ, ಸುಸ್ತಾಗ್ತಾ ಇರುತ್ತೆ, ಆ ರೀತಿ ಎಲ್ಲ ಆಗ್ತಾ ಇರುತ್ತೆ. ಈ ರೀತಿ ಹೆಚ್ಚು ಮಲಗೋದು ಮತ್ತು ಯಾವಾಗಲೂ ಎಚ್ಚರವಾಗಿರುವಂಥದ್ದು ಎರಡೂ ಕೂಡ ಧ್ಯಾನ ಯೋಗದ ಸಾಧನೆಯಲ್ಲಿ ವಿಘ್ನವನ್ನು ಉಂಟು ಮಾಡುತ್ತೆ. ಅದಕ್ಕೋಸ್ಕರನೇ ಧ್ಯಾನ ಯೋಗಿಗೆ ಶರೀರ ಅನ್ನೋದು ಸ್ವಸ್ಥವಾಗಿದ್ದು, ಧ್ಯಾನ ಯೋಗದ ಸಾಧನೆಯಲ್ಲಿ ವಿಘ್ನ ಉಂಟಾಗದೇ ಇರಲಿ ಅನ್ನುವಂಥ ಉದ್ದೇಶದಿಂದ ತನ್ನ ಶರೀರದ ಸ್ಥಿತಿ, ಪ್ರಕೃತಿ, ಸ್ವಾಸ್ಥ್ಯ ಮತ್ತು ಅವಸ್ಥೆಯ ಬಗ್ಗೆ ಎಚ್ಚರವಾಗಿಟ್ಟುಕೊಂಡು ಅವಶ್ಯಕತೆಗಿಂತ ಹೆಚ್ಚು ಮಲಗಬಾರದು ಮತ್ತು ಯಾವಾಗಲೂ ನಿದ್ರೆ ಮಾಡದೇನೂ ಇರಬಾರ್ದು. ಅಂದರೆ ಎಚ್ಚರವಾಗಿರಬಾರ್ದು. ಆ ಶರೀರಕ್ಕೆ ಎಲ್ಲರಿಗೂ ಒಂದೇ ಟೈಮಿಂಗ್ಸ್ ಇಲ್ಲ. 8 ಗಂಟೆನೇ ಮಲಗಬೇಕು, 6 ಗಂಟೆನೇ ಮಲಗಬೇಕು, ಆ ರೀತಿ ಇಲ್ಲ. ನಾವು ಏನು ಶ್ರಮ ವಹಿಸಿ ಕೆಲಸ ಮಾಡ್ತೀವಿ, ನಮ್ಮ ಪ್ರಕೃತಿ ಏನು, ನಾವಿರೋ ಸ್ಥಿತಿ ಏನು, ನಮ್ಮ ಆರೋಗ್ಯ ಹೇಗಿದೆ, ಅದರ ಮೇಲೆ ನಮ್ಮ ನಿದ್ದೆ ಇರುವಂಥದ್ದು. ಅದು ನಮಗೆ ಗೊತ್ತಾಗುತ್ತೆ, ನಾನು ಮಾಡಿರೋ ನಿದ್ದೆ ಸಾಕು ಅಂತಂದ್ಬಿಟ್ಟು. ನನ್ನ ಶರೀರ ಲವಲವಿಕೆಯಾಗಿರುತ್ತೆ ಎದ್ದ ಮೇಲೆ, ಅಷ್ಟು ನಿದ್ದೆ ಮಾಡಬೇಕು. ಅದನ್ನು ಬಿಟ್ಟು ನಿದ್ದೆನೇ ಮಾಡದೇ ಇರೋದು, ಜಾಸ್ತಿ ನಿದ್ದೆ ಮಾಡೋದು ಎರಡೂ ಕೂಡ ಧ್ಯಾನದಲ್ಲಿ ಬಾಧೆಯನ್ನು ಉಂಟು ಮಾಡುತ್ತೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.